ನಾವು ಇವತ್ತು ಮಲೇರಿಯಾ ಪ್ರಕರಣಗಳ ಬಗ್ಗೆ ಒಂದಷ್ಟು ಸಾರ್ವಜನಿಕರ ಮಾಹಿತಿಯನ್ನ ಕೊಡೋದಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಮಲೇರಿಯಾ ಕಾಯಿಲೆಯು ಒಂದು ಸೊಳ್ಳೆಯಿಂದ ಹರಡುವಂತ ಕಾಯಿಲೆಯಾಗಿದ್ದು, ಇದರ ರೋಗ ಲಕ್ಷಣಗಳು ತುಂಬಾ ಜ್ವರ, ವಿಪರೀತ ಚಳಿ, ಆಮೇಲೆ ನಡುಕ ಹಾಗೂ ಬೆವರುವಂತಹ ಇದಾಗುತ್ತೆ. ಇದು ಸೊಳ್ಳೆ ಕಚ್ಚಿದ ನಂತರ ಬರುವಂತಹ ಕಾಯಿಲೆ. ಪ್ಲಾಸ್ಮೋಡಿಯಂ ಎಂಬ ರೋಗಾಣುವಿನಿಂದ ಈ ಕಾಯಿಲೆ ಬರುವಂತದ್ದು. ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯು ಕಚ್ಚುವುದರಿಂದ ಬರೋದ್ರಿಂದ ಈ ಅನಾಫಿಲಿಸ್ ಸೊಳ್ಳೆಯು ಶುದ್ಧ ದೊಡ್ಡ ದೊಡ್ಡ ನಿಂತ ನೀರಿನ ಮೂಲಗಳಲ್ಲಿ ತನ್ನ ಮರಿಯನ್ನ ಇಟ್ಟು ಮೊಟ್ಟೆಯನ್ನ ಇಟ್ಟು ಮರಿಯನ್ನ ಮಾಡಿ ಆಗುವಂತಹ ಸೊಳ್ಳೆ. ನಮ್ಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಏಕೆ ನಾವು ಒಂದಷ್ಟು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಹಳ ವರ್ಷಗಳಿಂದಲೂ ನಮ್ಗೆ ಈ ಮಲೇರಿಯಾ ಕಾಯಿಲೆಗೂ ಒಂದಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಇದಕ್ಕೆ ನಾವು ಎಂಡಮಿಕ್ ಅಂತ ಹೇಳ್ತೀವಿ. ಎಪಿಡೆಮಿಕ್ ಅಲ್ಲ, ಎಂಡಮಿಕ್ ಅಂತ ಹೇಳ್ತೀವಿ. ಇದು ಈ ಕಾಯಿಲೆ ಸ್ಥಳೀಯವಾಗಿ ಬಹಳ ವರ್ಷಗಳಿಂದ, ಆದ್ರೆ ಇತ್ತೀಚೆಗೆ ಕಳೆದ ಕೆಲವು 2-3 ವರ್ಷಗಳಿಂದ ಈಚೆ, 3-4 ವರ್ಷದಿಂದ ಈಚೆಗೆ ಗಣನೀಯವಾಗಿ ಈ ಕಾಯಿಲೆ ಕಡಿಮೆ ಆಗಿದೆ. ಮೊದಲು 4,000, 5,000, 2021ರಲ್ಲೂ ಕೂಡ 1,500, 1,600 ಇದ್ದ ಪ್ರಕರಣಗಳು ಇತ್ತೀಚೆಗೆ ಕಳೆದ 2 ವರ್ಷಗಳಿಂದ ಗಣನೀಯವಾಗಿ ಕಡಿಮೆ ಆಗಿದೆ. ಕಳೆದ ವರ್ಷ 65, 50ರಿಂದ ಇದ್ದ ಪ್ರಕರಣ ಇವತ್ತು ಈ ದಿವಸದವರೆಗೆ, ಈ ವರ್ಷ 2026ರಲ್ಲಿ ಇದುವರೆಗೆ ಒಟ್ಟು 61 ಪ್ರಕರಣಗಳು ಬಂದಿದೆ. ಇದರಲ್ಲಿ 14 ಸ್ಥಳೀಯವಾಗಿ ಬಂದಂಥದ್ದು, ಉಳಿದ 48 ಹೊರ ಜಿಲ್ಲೆಯಿಂದ, ಹೊರ ರಾಜ್ಯಗಳಿಂದ ಬಂದ. ಅದರಲ್ಲಿ ವಿಶೇಷವಾಗಿ ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳಿಂದ ವಲಸೆ ಕಾರ್ಮಿಕರಿಂದ ಬಂದಂತ ಸಮಸ್ಯೆ. ನಾವ್ಯಾಕೆ ಇವರನ್ನ ಹೆಚ್ಚಾಗಿ ಗಣನೀಯ ತಗೊಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ಅವರು ನಿರಂತರವಾಗಿ ನಮ್ಮ ಜಿಲ್ಲೆಗೆ ಉದ್ಯೋಗವನ್ನು ಅರಸಿ ಕೆಲಸ ಅರಸಿ ಬರ್ತಾ ಇರೋದ್ರಿಂದ ಇವರು ವಿಶೇಷ ಏನಪ್ಪಾ ಅಂದ್ರೆ, ಇವರಿಗೆ ಸೋಂಕಿದ್ರು ಕೂಡ ಯಾವುದೇ ರೋಗ ಲಕ್ಷಣಗಳಿರೋದು, ಅವ್ರಿಗೆ ಜ್ವರ, ಕೆಮ್ಮು, ಶೀತ ಅಥವಾ ಚಳಿ ಏನೂ ಇರೋದಿಲ್ಲ. ಇಲ್ಲಿ ಬಂದು ತನ್ನಿಂತಾನೆ ಬೇರೆಯವರಿಗೆ ರೋಗ ಹರಡ್ತಾರೆ. ಇದು ಏಸಿಂಪ್ಟಮ್ಯಾಟಿಕ್ ಇದ್ರೂ ಕೂಡ ರೋಗವನ್ನು ಹರಡ್ತಾರೆ. ಆದ್ರೆ ನಮ್ಮಲ್ಲಿ ಸ್ಥಳೀಯರಿಗೆ ಈ ಸೋಂಕು, ಅವರು ಏಸಿಂಪ್ಟಮ್ಯಾಟಿಕ್ ಇದ್ರೂ ಕೂಡ ಇವರಿಗೆ ಏನಾಗುತ್ತೆ ಅಂತಂದ್ರೆ, ಸ್ಥಳೀಯರಿಗೆ ಇದರಿಂದ ತೀವ್ರ ಸ್ವರೂಪದ ಜ್ವರ ಇವೆಲ್ಲ ಬರೋದು ಹಾಗೂ ತೀವ್ರ ಅನಾರೋಗ್ಯಕ್ಕೆ ಒಳಗಾಗ್ತದೆ. ವಲಸೆಯವರು ನನ್ಗೆ ಇಲ್ಲಿ ಸಾರ್ವಜನಿಕರು ಒಂದು ಕಳಕಳಿಯ ಮನವಿ, ತಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಪಟ್ಟಣ ಆಗ್ಲಿ, ನಗರ ಆಗ್ಲಿ ಅಥವಾ ಗ್ರಾಮೀಣ ಭಾಗದ ಎಲ್ಲೇ ಆಗ್ಲಿ ಆದ್ರೂ ಕೂಡ ತಾವುಗಳು ಹೊರ ರಾಜ್ಯದವರು ಯಾರಾದ್ರೂ ಕಾರ್ಮಿಕರು ಈ ರೀತಿ ಬಂದಿದ್ದು ತಮ್ಮ ಗಮನಕ್ಕೆ ಬಂದಲ್ಲಿ ಕೂಡಲೇ ಆರೋಗ್ಯ ಇಲಾಖೆಯ ಗಮನಕ್ಕೆ, ತಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ, ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಹಾಗೂ ಆರೋಗ್ಯ ಕಾರ್ಯಕರ್ತರಿಗೆ ಮಾಹಿತಿಯನ್ನು ನೀಡಿ ಇವರಿಗೆ ತ್ವರಿತವಾಗಿ ರಕ್ತ ಪರೀಕ್ಷೆಯನ್ನು ಮಾಡಿ, ಅವ್ರು ಸಿಂಪ್ಟಮ್ಯಾಟಿಕ್ ಇದ್ರೂ ಕೂಡ ಚಿಕಿತ್ಸೆಯನ್ನ ನಾವು ಸಂಪೂರ್ಣ ಚಿಕಿತ್ಸೆಯನ್ನು ಕೊಡ್ತೀವಿ. ಹಾಗಾಗಿ ಅವರು ಸಿಂಪ್ಟಮ್ಯಾಟಿಕ್ ಇದ್ರೂ ಚಿಕಿತ್ಸೆಯನ್ನು ಕೊಡೋದ್ರಿಂದ ಬೇರೆಯವರಿಗೆ ಅದರಲ್ಲಿ ಸ್ಥಳೀಯ ಹರಡೋದನ್ನ ನಾವು ಸಂಪೂರ್ಣವಾಗಿ ನಿರ್ಬಂಧಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಹೊರ ರಾಜ್ಯದವರು ಹಾಗೂ ಸ್ಥಳೀಯರು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು. ವಿಶೇಷವಾಗಿ ಯಾರು ಉದ್ಯೋಗದಾತರು ಯಾರಿರ್ತಾರೆ, ಕೆಲಸ ಯಾರು ಕೊಡೋರಿರ್ತಾರೆ ಅಂತವರು ಈ ಕಾರ್ಮಿಕರನ್ನ ಬಂದ ಕೂಡಲೇ ಅವರನ್ನ ಒಂದ್ ಕಡೆ ಸೇರಿಸಿ ಬಂದ ದಿನವೇ ಅವರಿಗೆ ರಕ್ತ ಪರೀಕ್ಷೆ ಮಾಡೋದಕ್ಕೆ ನಮ್ಗೆ ಆರೋಗ್ಯ ಇಲಾಖೆ ಸಹಕರಿಸಬೇಕು. ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಯಾಕೆಂತಂದ್ರೆ ರೋಗ ಸ್ಥಳೀಯವಾಗಿ ಹರಡ್ರೆ ಅದನ್ನ ಮತ್ತೆ ನಿಯಂತ್ರಣ ಮಾಡೋದು ತುಂಬಾ ನಮ್ಗೆ ಕಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ, ಸ್ಥಳೀಯವಾಗಿ ಯಾರ್ಯಾರು ಬರ್ತಾರೆ ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಯಿಂದ ಅವರಿಗೆ ಸಿಂಪ್ಟಮ್ಸ್ ಇರ್ಲಿ ಇಲ್ಲದೆ ಇರಲಿ ಅವರು ಕೂಡಲೇ ರಕ್ತ ಪರೀಕ್ಷೆ ಒಳಪಡಬೇಕು ಹಾಗೂ ಆರೋಗ್ಯ ಇಲಾಖೆಗೆ ಸಹಕರಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಮಲೇರಿಯಾ ತುಂಬಾ ಇದೆ ಪ್ರಕರಣಗಳು, ಎಂಡೆಮಿಕ್ ಅಲ್ಲಿ ಜಾರ್ಖಂಡ್, ಬಿಹಾರ, UP, ವೆಸ್ಟ್ ಬೆಂಗಾಲ್ ಮತ್ತೆ ನಾರ್ತ್ ಇಂಡಿಯನ್ ಸ್ಟೇಟ್, ಅಸ್ಸಾಂ ಕಡೆ ಎಲ್ಲ ಇವತ್ತಿಗೂ ಕೂಡ ಮಲೇರಿಯಾ ಒಂದು ದೊಡ್ಡ ಸಮಸ್ಯಾತ್ಮಕವಾಗಿ ಪರಿಣಮಿಸಿದೆ. ನಮ್ಮಲ್ಲಿ ಈ ಹಿಂದೆ 16 ವರ್ಷಗಳಿಂದ ಏನ್ ಪರಿಸ್ಥಿತಿ ಇತ್ತು, ಅದೇ ತರ ಈಗಲೂ ಅಲ್ಲಿ ಅತಿ ಹೆಚ್ಚು ಪ್ರಕರಣ ವರದಿ ಆಗ್ತದೆ. ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಬಳಿ ಹೋಗೋದು ಕೂಡ ಅಷ್ಟೊಂದು ಪದ್ಧತಿ ಇಲ್ಲ ಅಂತ ಅನ್ಸುತ್ತೆ. ಅವರು ಸ್ಥಳೀಯವಾಗಿ ಏನು ಔಷಧಿ ತಗೊಳ್ತಾರೆ ಗೊತ್ತಿಲ್ಲ. ಬಟ್ ಅವ್ರು ಅಲ್ಲಿ ಉದ್ಯೋಗವನ್ನ ಅರಸಿ ಇಲ್ಲಿಗೆ ಬಂದಾಗ ಅವ್ರಿಗೆ ಸೋಂಕನ್ನು ಇಟ್ಕೊಂಡು ಬರ್ತಾರೆ. ಅದು ಸ್ಥಳೀಯವಾಗಿ ಹರಡಿ ಮತ್ತು ಅದು ಮತ್ತೆ ಬೇರೆ ತರ ಪರಿಣಾಮ ಆಗೋದನ್ನ ತಪ್ಪಿಸ್ಬೇಕಾಗುತ್ತೆ. ಸೊಳ್ಳೆಯಿಂದ ಹರಡುತ್ತೆ. ಆರೋಗ್ಯವಂತ ಮನುಷ್ಯನಿಗೆ, ಕಾಯಿಲೆ ಇರುವಂತ ಮನುಷ್ಯನಿಗೆ ಕಚ್ಚಿದ ಸೊಳ್ಳೆ
ಆರೋಗ್ಯವಂತನಿಗೆ ಕಚ್ಚಿದ್ರೆ ಹರಡುತ್ತೆ. 14 ಇದೆ ಅಷ್ಟೇ. ಹದಿನಾಲ್ಕಿದೆ. ಸ್ಥಳೀಯರಲ್ಲಿ ಕಡಿಮೆ ಇದೆ. ನಮ್ದು ಸ್ಥಳೀಯರಲ್ಲಿ ನಾವು ಆಗ್ಲೇ ನಿಯಂತ್ರಣ ಮಾಡಿದ್ದೀವಿ. ಆದ್ರೆ ಸ್ಥಳೀಯರು ಅವ್ರು ಬಂದು ಈ ಜೊತೆ ಇದ್ದಾಗ ಅವರು ಅವರ ಜೀವನ ಶೈಲಿನೂ ಹಾಗೆ ಇರುತ್ತೆ. ಸೊಳ್ಳೆ ಪರದೆ ಬಳಸೋದಿಲ್ಲ, ಕೊಟ್ಟರು ಬಳಸೋದಿಲ್ಲ, ಹಾಗೂ ಮೈ ತುಂಬಾ ಬಟ್ಟೆ ಹಾಕೊಳ್ಳೋದಿಲ್ಲ, ಸೊಳ್ಳೆ ನಿರೋಧಕ ವಸ್ತುಗಳನ್ನ ಬಳಸೋದಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಗಾಗಿ ಬೇಗ ಹರಡುತ್ತೆ. ಸರ್, ಈಗ ಅದರ ಜೊತೆಗೆ ಡೆಂಗ್ಯೂದ ಪ್ರಕರಣ ಇದೆ. ಡೆಂಗ್ಯೂ ನಮಗೆ ಇದುವರೆಗೆ ಒಂದು 31 ಇದ್ದಂಗಿದೆ ಅದು. ಸೊ ಸದ್ಯಕ್ಕೆ ಒಂದೊಂದೊಂದೊಂದು ಬರ್ತಾ ಇದೆ. ಎಲ್ಲೂ ಕೂಡ ಕ್ಲಸ್ಟರಿಂಗ್ ಇಲ್ಲ, ಆಮೇಲೆ ಹಾಟ್ ಸ್ಪಾಟ್ ಎಲ್ಲೂ ಇಲ್ಲ ನಮ್ಮಲ್ಲಿ. ನಿಯಂತ್ರಣದಲ್ಲಿ ನಾವು ನಿರಂತರವಾಗಿ ಲಾರೋ ಸರ್ವೆಲ್ ಮಾಡ್ತೇವೆ.